ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು KSIC ವಿಡಿಯೋ ಜೊತೆ ಬಂದಿದ್ದೀನಿ ಇವತ್ತು. ಇವತ್ತು ಒಂದಷ್ಟು ಸೀರೆಗಳನ್ನ ನನ್ನ ತಂಗಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಪರ್ಚೇಸ್ ಮಾಡಿದ್ದಾಳೆ. ಆ ವಿಡಿಯೋ ಜೊತೆ ಬಂದಿದ್ದೀನಿ. ನಾವೆಲ್ಲ ಬೆಳಗ್ಗೆನೇ ಹೋಗಿ ಕ್ಯೂ ನಿಂತಿದ್ವಿ. ಯಾಕೆ ಕ್ಯೂ ನಿಂತಿದ್ವಿ ಅಂತಂದರೆ, ನನ್ನ ತಂಗಿಗೆ ಇಬ್ಬರು ಪುಟ್ಟ ಮಕ್ಕಳಿರೋದ್ರಿಂದ ಇಬ್ಬರು ಅಕ್ಕಂದಿರ ಮೇಲೆ ನನಗೆ ಮತ್ತು ನನ್ನ ಇನ್ನೊಬ್ಬಳು ತಂಗಿ ಮೇಲೇ ಅವಳು ಎಲ್ಲ ಜವಾಬ್ದಾರಿನ ಕೊಟ್ಬಿಟ್ಟಿದ್ಲು. ಅವಳು ಸೀರೆ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಬ್ಲೌಸ್ನ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅವಳು ನಮಗೆ ಬಿಟ್ಟಿದ್ಲು. ಹಾಗಾಗಿ ಪೂರ್ತಿ ನಾವೇ ಎಲ್ಲ ಕೇರ್ ತೊಗೊಂಡು ಮಾಡಿದ್ರಿಂದ ನಾವೇ ಹೋಗಿ ಅಲ್ಲಿ ಕ್ಯೂ ನಿಲ್ಲಬೇಕಾಯಿತು. ಬೆಳಗ್ಗೆನೇ ಹೋಗಿ 7:30 ಆ ಟೈಮಲ್ಲಿ ಹೋಗಿ ಕ್ಯೂ ನಿಂತಿದ್ವಿ. ಇಲ್ಲೆಲ್ಲ ನೋಡ್ತಿರ್ಬೋದು. ಅಷ್ಟರಲ್ಲಾಗಲೇ ತುಂಬ ಜನ ಕ್ಯೂ ನಿಂತ್ಬಿಟ್ಟಿದ್ರು. ನಾವು ತುಂಬ ಹಿಂದೆ ಇದ್ವಿ. ಆಗಲೇ 3-4 ಬ್ಯಾಚು ಸ್ಯಾರಿನೆಲ್ಲ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಟೋಕನ್ ಒಂದೊಂದು ಬ್ಯಾಚ್ ಆದಮೇಲೆ ಟೋಕನ್ ಕೊಡೋದು ಎಲ್ಲರಿಗೂ ಗೊತ್ತಿರುತ್ತೆ, KSIC ತೊಗೊಳೋಕ್ಕೆ ಹೋಗೋರಿಗೆ. ಮತ್ತು ಇಲ್ಲಿ ನೋಡಿ, ನಾವು ತುಂಬ ಹಿಂದೆ ಇದ್ವಿ. ಅಷ್ಟು ಬೇಗ ಹೋದ್ರೂ ಆದರೂ ಒಂದಷ್ಟು ಸೀರೆಗಳು ಸಿಕ್ತು. ಅವಳು ಫ್ಯಾಮಿಲಿಯವ್ರಿಗೆಲ್ಲ ತುಂಬ ಸೀರೆಗಳು ಬೇಕಾಗಿತ್ತು. ಹಾಗಾಗಿ ಅವಳು ಬಂದು ಕ್ಯೂ ನಿಲ್ಲಕ್ಕಾಗಲ್ಲ. 2 ಪುಟ್ಟ ಮಕ್ಕಳು ನಾನು ಮೊದಲೇ ಹೇಳ್ದಂಗೆ ಅವ್ರನ್ನೆಲ್ಲ ಸ್ಕೂಲಿಗೆ ಕಳ್ಸೋದೆಲ್ಲ ಇರುತ್ತೆ. ಮತ್ತು ಕೆಲವು ಚಿಕ್ಕ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆದರೂ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಪುಟ್ಟ ಮಗು ಬಂದಿದೆ ಯಾರೋ ಬೇರೆಯವ್ರ ಜೊತೆ. ಮತ್ತು ಕೆಲವು ಎಲ್ಲ ಬಗ್ ನೋಡ್ತಾ ಇರೋದನ್ನ ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಒಳಗಡೆ ಯಾವ ಸೀರೆಗಳಿದೆ, ಇದೆಲ್ಲ ಕಾಮನಾಗಿ ಎಲ್ಲ ಕಡೆ ಕಾಣಿಸೋ ದೃಶ್ಯಗಳೇ. ಒಳಗಡೆ ಯಾವ ಸೀರೆಗಳಿದೆ, ಯಾವ ಬಣ್ಣದ ಯಾರು ಚೂಸ್ ಮಾಡ್ತಾ ಇದ್ದಾರೆ, ನಮ್ಗೆ ಯಾವುದು ಉಳಿಸಿದ್ದಾರೆ, ಎಷ್ಟು ಸೀರೆ ಬಂದಿದೆ, ಈ ಥರದನ್ನೆಲ್ಲ ನಾವಲ್ಲಿ ನೋಡ್ತೀವಿ. ಅಂದರೆ ಇದೊಂಥರ ಅಡಿಕ್ಷನ್ ಆಗಿಬಿಟ್ಟಿದೆ ಇವಾಗೆಲ್ಲ KSIC ಸೀರೆಗಳನ್ನ ತೊಗೊಳ್ಳೋದು. ವ್ಯಸನ ಅಂತ ಹೇಳ್ತೀವಲ್ಲ, ಚಟ, ಆ ರೀತಿ ಆಗೋಗಿದೆ. ನಾವು ಇನ್ನೇನು ಮಾಡೋಕ್ಕಾಗಲಿಲ್ಲ. ಅವಳಿಗೋಸ್ಕರ ಬೆಳಗ್ಗೆ ಹೋಗಿ ಕ್ಯೂ ನಿಲ್ಲಬೇಕಾಯಿತು. ಆದರೂ ಅವತ್ತು ಒಂದು ದೊಡ್ಡ ಟಾಸ್ಕೇ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸಿ ಪ್ರತಿಯೊಂದು ಎಲ್ಲ ಮನೇಲಿ ರೆಡಿ ಮಾಡಿಟ್ಟು ಮಕ್ಕಳಿಗೆ ಎಲ್ಲ ಜವಾಬ್ದಾರಿಗಳು ಮುಗಿಸಿ ನಾವು ಹೋಗಿ ಅಲ್ಲಿ ಕ್ಯೂ ನಿಂತು ಸೀರೆಗಳನ್ನ ತೊಗೊಳ್ಬೇಕು ಅನ್ನೋದು ಒಂದು ಸಾಹಸನೇ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ನಾವು ಸೀರೆ ಪರ್ಚೇಸ್ ಮಾಡಿದ್ರಿಂದ ಹಿಡಿದು ಬ್ಲೌಸ್ನ ಅವತ್ತೇ ಚೂಸ್ ಮಾಡಿ ಅದಕ್ಕೆ, ಯಾಕಂದರೆ ಟೈಮ್ ಇರಲಿಲ್ಲ ನನ್ನ ತಂಗಿ ಮನೆ ಗೃಹ ಪ್ರವೇಶಕ್ಕೆ. ಎಲ್ಲ ಬೇಗ ಆಗಬೇಕಾಗಿತ್ತು. ಹಾಗಾಗಿ ನಾವು ಎಲ್ಲ ಒಂದೇ ದಿನ ಮುಗಿಸಿದ್ವಿ. ಬೆಳಗ್ಗೆ ನಾವು ಒಂದು 7 ಗಂಟೆ ಮನೆ ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಂಜೆ 4 ಗಂಟೆ ಆಗೋಯ್ತು. ಇಲ್ಲಿ ನೋಡ್ತಾ ಇರ್ಬೋದು, ಪುಟ್ಟ ಮಗುನು ಅಲ್ಲಿ ಕೆಲವರು ಕರ್ಕೊಂಡು ಬಂದು ನಿಂತಿರ್ತಾರೆ. ಇದೊಂದೇ ಪುಟ್ಟ ಮಗು ಅಂತಲ್ಲ, ತುಂಬ ಚಿಕ್ಕ ಮಕ್ಕಳು, ವರ್ಷದ ಒಳಗಡೆ ಮಕ್ಳುಗಳ್ನು ಕರ್ಕೊಂಡು ಬಂದು ಬೆಳಗ್ಗೆ 5 ಗಂಟೆಗೇ ಕೂತಿರ್ತಾರೆ ತುಂಬ ಜನ. ಅದೂ ನಿಮಗೆ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ನೋಡೋಕ್ಕೆ ಸಿಗುತ್ತೆ ಆ ಥರ ದೃಶ್ಯಗಳು. ಹೇಗಾಗ್ಬಿಟ್ಟಿದೆ ಅಂತಂದರೆ, ಇದೊಂಥರ ತುಂಬ ಹೊರಗಡೆ ತುಂಬ ಥರದ್ದು ಮಾತುಗಳು ಕೂಡ ನಡೀತಾ ಇರುತ್ತೆ. ಇವ್ರಿಗೆ ಇಲ್ಲಿ ತುಂಬ ಗೊತ್ತಿರೋರು ಇರ್ತಾರೆ, ಇವರು ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ತುಂಬ ಸೀರೆಗಳನ್ನ ಕೊಡ್ತಾರೆ. ಯಾಕಂದರೆ ನಮಗೂ ಅವತ್ತು ನೋಡೋಕ್ಕೆ ಸಿಕ್ತು, ಯಾವುದೋ ಫಾರಿನ್ ಕರೆನ್ಸಿ ಆ ಥರ ಯಾವುದೋ ಒಂದು ಅಲೋ ಮಾಡಲ್ಲ ನಾವು ಅಂತ ಹೇಳ್ತಾಯಿದ್ರು. ಅಲ್ಲಿ ಕೆಲವು ಸ್ಟಾಫ್ಸು ತುಂಬ ಸೀರೆಗಳನ್ನ ಅವರು ಪರ್ಚೇಸ್ ಮಾಡ್ಕೊಂಡು ಹೋದರು, ಇಂಡಿಯನ್ ಕರೆನ್ಸಿಯಲ್ಲೇ ತೊಗೊಂಡು ಹೋದರು. ಆ ಥರ ದೃಶ್ಯಗಳು ನಮಗೆ ಅಲ್ಲಿ ನೋಡೋಕ್ಕೆ ಸಿಕ್ತು. ಹೀಗೆ ತುಂಬ ಒಂದು 5-6 ಬ್ಯಾಚ್ ಆದಮೇಲೆ ನಾವು ಒಳಗಡೆ ಬಿಟ್ಟರು ನಮ್ಮನ್ನು ಟೋಕನ್ ಕೊಟ್ಟು. ನಾವು ಇಬ್ಬರೇ ಇದ್ದಿದ್ದರಿಂದ ಚೂಸ್ ಮಾಡೋದು ಸ್ವಲ್ಪ ಕಷ್ಟನೇ. ಒಬ್ಬೊಬ್ರಿಗೆ ಒಂದೊಂದೇ ಸೀರೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಕ್ಯೂರಿಯಸ್ ಆಗಿ ಎಲ್ಲ ಒಳಗಡೆ ನೋಡ್ತಾ ಇರ್ತಾರೆ. ಮತ್ತು ಇದಲ್ಲದೆ ಸೀರೆಗಳನ್ನ ಅವರು ಬಿಲ್ ಮಾಡಿಸ್ಕೊಂಡು ಈಚೆ ತರ್ತಾರಲ್ಲ, ಆವಾಗಲೂ ಕೂಡ ಅವ್ರು ಯಾವ ಥರ ಸೀರೆ ತೊಗೊಂಡಿದ್ದಾರೆ ಆ ಥರದ್ದೆಲ್ಲ ನೋಡಿ. ಇಲ್ಲಿ ಒಬ್ಬರು ಗ್ರೀನ್ ತೊಗೊಂಡಿದ್ರು, ಒಬ್ಬರು ಬ್ಲೂ ತೊಗೊಂಡಿದ್ರು, ಇನ್ನೊಬ್ಬರು ರಾಯಲ್ ಬ್ಲೂ, ಸ್ಕೈ ಬ್ಲೂಲಿ ಒಂದು ತೊಗೊಂಡಿದ್ರು. 61,000 ಅಂತ ಹೇಳಿದ್ರು ಈ ಸೀರೆಗೆ. ಮತ್ತು ಅವರು ಇನ್ನೇನು ತೋರಿಸ್ತಾ ಇದ್ದಾರೆ ಅಲ್ಲಿ ಅಂತಂದರೆ, ಮೊದಲಷ್ಟು ಜರಿ ತಿಕ್ಕಾಗಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಮತ್ತು ಈಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ನಾವು
ಪರ್ಚೇಸ್ ಮಾಡಿ ಸೀರೆಗಳನ್ನ ಎಲ್ಲ ತೊಗೊಂಡು ಬ್ಲೌಸ್ ಶಾಪಿಗೆ ಬಂದಿದ್ದೀವಿ. ಕ್ಯೂವಲ್ಲಿ ನಿಂತು ಸೀರೆಗಳನ್ನೆಲ್ಲ ತೊಗೊಂಡು ಇಲ್ಲೇನು ನೋಡ್ತಾ ಇದ್ದೀರಾ, ನಾವು 2 ಸೀರೆಗಳನ್ನ ತೊಗೊಂಡ್ವಿ. ಮತ್ತು ಮೊದಲೇ ಒಂದು ಸೀರೆ ಪರ್ಚೇಸ್ ಮಾಡಿದ್ವಿ, ಅದಕ್ಕೂ ಅವತ್ತು ತೊಗೊಂಡು ಹೋಗಿದ್ವಿ ಬ್ಲೌಸ್ ತೊಗೊಳ್ಳೋಣ ಅಂತಂದ್ಬಿಟ್ಟು. ಇಲ್ಲಿ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಒಂದು ಮ್ಯಾಂಗೋ ಬಾರ್ಡರ್ದು ಸ್ಯಾರಿ, ಡಬಲ್ ಮ್ಯಾಂಗೋ. ಆದರೆ ಇದು ಆರೆಂಜ್ ಕಲರ್ ಅಲ್ಲ, ನಿಮ್ಗೆ ಅಲ್ಲಿ ಆರೆಂಜ್ ಕಾಣಿಸ್ತಾ ಇದೆ, ಪ್ರಾಪರ್ ಆರೆಂಜ್ ಅಲ್ಲ, ಅದು ಸನ್ಸೆಟ್ ಆರೆಂಜ್ ಸ್ಯಾರಿ ಅದು. ಇದಕ್ಕೆ 54,500 ಕೊಟ್ವಿ, 54,500. ಮತ್ತು ಇಲ್ಲೇನು ನೋಡ್ತಾ ಇದ್ದೀರಾ, ಇದಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ ಸರಿಯಾಗಿ ಎಷ್ಟು ಬೆಲೆ ಆಯಿತು ಇದಕ್ಕೆ ಅಂತಂದ್ಬಿಟ್ಟು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇದಕ್ಕೆ ಎಷ್ಟಾಯಿತು ಅಂತಂದ್ಬಿಟ್ಟು. ಇದು ಕೂಡ ನನ್ನ ತಂಗಿದು ಸ್ಯಾರಿ. ಇದಕ್ಕೆಲ್ಲ ಯಾವ ಬ್ಲೌಸ್ಗಳನ್ನ ನಾವು ಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು, ಅಂದರೆ ಬೆಳಗ್ಗೆನೇ ಹೋಗಿದ್ವಿ ಬೇರೆ, ಕ್ಯೂವಲ್ಲಿ ನಿಂತು ಅಲ್ಲೆಲ್ಲ ಸೀರೆಗಳನ್ನ ತೊಗೊಂಡು, ಅವಳಿಗೆ ಗೃಹ ಪ್ರವೇಶಕ್ಕೆ ಅವ್ರ ಮನೆಗೆ ಮೈಸೂರು ಸಿಲ್ಕ್ ಸೀರೆಗಳೇ ಬೇಕು ಅಂತ ಆಗಿದ್ದರಿಂದ ತೊಗೊಳ್ಳೇಬೇಕಾಯಿತು. ಹೋಗಿ ನಾವು ಸುಮಾರು ಥರ ಬ್ಲೌಸ್ಗಳನ್ನ ತೆಗೆಸಿ ನೋಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸುಮಾರು ಥರ ಸ್ವಲ್ಪ ಬ್ಲ್ಯಾಕಿಶಲ್ಲಿ, ಇದು ಯಾಕೆ ಸ್ವಲ್ಪ ಪ್ಯಾರೆಟ್ ಗ್ರೀನ್ ಥರ ಇರೋದ್ರಿಂದ ಸ್ವಲ್ಪ ಬ್ಲ್ಯಾಕಲ್ಲಿ ಆ ಥರದ್ರಲ್ಲೆಲ್ಲ ಸುಮಾರು ಥರದ್ದು ತೆಗೆದ್ರು. ನಿಮಗೆ ಈ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಕ್ಲೀನಾಗಿ, ನಾವು ಹತ್ರದಿಂದ ನೋಡಿದಾಗ್ಲೇ ಅದರದ್ದು ಬೇರೆ ಥರ ಅಂತ ಅನಿಸುತ್ತೆ ಬಟ್ಟೆಗಳು. ಇದೆಲ್ಲ ಸ್ವಲ್ಪ ಇದು ನೋಡಿ, ಸ್ವಲ್ಪ ಇದು ಬ್ರೈಟಾಗಿರೋ ಬ್ರೊಕೇಡ್ ಥರದ್ದು ಒಂದು ಮೆಟೀರಿಯಲ್, ಇದು ಬ್ಲ್ಯಾಕಲ್ಲಿತ್ತು. ಇದು ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಒಂದಷ್ಟನ್ನೆಲ್ಲ ತೆಗೆಸಿಟ್ವಿ, ಲಾಸ್ಟಲ್ಲಿ ಫೈನಲ್ ಮಾಡೋದು ಅಂತ ಆಯಿತು. ಈ ಸೀರೆನೂ ತುಂಬ ಖುಷಿಪಟ್ಟು ಅವಳು ತೊಗೊಂಡ್ಳು. ನಾವೇ ಚೂಸ್ ಮಾಡಿದ್ರಿಂದ ಅವಳು ಬಂದಿರಲಿಲ್ಲ. ಮತ್ತು ಅವಳಿಗೆ ವೀಡಿಯೋ ಕಾಲ್ ಮಾಡಿ ನಾವು ಅಂಗಡೀಲಿ ಶಾಪಲ್ಲಿ ನಾವು KSIC ಶಾಪಲ್ಲಿ ವೀಡಿಯೋ ಕಾಲ್ ಮಾಡೋಕೆ ಆಗಲಿಲ್ಲ. ಅವಳು ಕಲರ್ ಹೇಳಿದ್ಲು ನಮ್ಗೆ ಇಂಥದ್ದು ಬೇಕು ಅಂತಂದ್ಬಿಟ್ಟು. ಆದರೆ ಇಲ್ಲಿ ನಾವು ಬ್ಲೌಸ್ ಶಾಪಿಗೆ ಬಂದಾಗ ಅವಳಿಗೆ ವೀಡಿಯೋ ಕಾಲ್ ಮಾಡಿ ಅವಳಿಗೆ ಸ್ಯಾರಿಗಳೆಲ್ಲ ತೋರಿಸಿ, ಮತ್ತು ಯಾವ ಥರ ಬ್ಲೌಸ್ ಬೇಕಂತ ಎಲ್ಲ ತೋರಿಸಿ, ಇದು ಓಕೆ ಆಗ್ತಾಯಿದೆಯಾ, ಇದು ಓಕೆ ಆಗ್ತಾಯಿದೆಯಾ ಅಂತೆಲ್ಲ ತೋರಿಸಿ ನಾವು ಪರ್ಚೇಸ್ ಮಾಡಿದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಬ್ಯಾಗ್ಗಳೆಲ್ಲ ಇಟ್ಕೊಂಡು ನಾವು ಅವತ್ತೇ ಪರ್ಚೇಸ್ ಮಾಡಿದ ದಿನವೇ ಎಲ್ಲ ತೊಗೊಂಡು ಬಂದ್ಬಿಡೋಣ, ಮತ್ತು ಅದಕ್ಕೆ ಇನ್ನೊಂದು ದಿನ ಹೋಗೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ. ಮತ್ತು ಇದು ನೆನಪಿದೆ, ಇದು 28,000 ಇರ್ಬೋದು, 28,500 29,500 ಏನೋ ಕೊಟ್ವಿ ಅಂತ ಅನಿಸುತ್ತೆ ಇದಕ್ಕೆ. ಅವಳು ಕಲರ್ಗಳೆಲ್ಲ ಹೇಳಿದ್ರಿಂದ ನಮಗೆ ಸ್ವಲ್ಪ ತೊಗೊಳಕ್ಕೆ ಈಸಿ ಆಯಿತು, ಮತ್ತು ಕಲರ್ ಕೂಡ ಸಿಕ್ತು. ಅವತ್ತು ಹೆಚ್ಚು ಸ್ಟಾಕ್ಸ್ ಬಂದಿತ್ತು. ಮತ್ತು ಇದು ನೋಡಿ, ಒಂದು ವೈಟ್ ಸಿಲ್ಕ್ ಮೆಟೀರಿಯಲಲ್ಲಿ ನನ್ನ ಹತ್ರನೂ ಇದೇ ಥರದ್ದು ಒಂದು ಇದರಿಂದ ಇದೇ ಥರದ್ದು ತೊಗೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಚೂಸ್ ಮಾಡಿದ್ವಿ. ಸುಮಾರು ಥರದ್ದು ತೋರಿಸಿದ್ರು ಅವರು. ಇದರಲ್ಲೇ ತುಂಬ ಕ್ರೀಪರ್ ಥರ ಇರೋಂಥದ್ದು, ತುಂಬ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಇರೋಂಥ ಡಿಸೈನ್ಸು, ಈ ಥರದ್ದೆಲ್ಲ ಸುಮಾರು ತೋರಿಸಿದ್ರು. ಇದು ಎರಡೂ ಕಡೆಯೂ ಬಾರ್ಡರ್ ಇದೆ. ಇಲ್ಲಿ ಏನು ನೀವು ರೆಡ್ ಸ್ಯಾರಿ ನೋಡ್ತಾ ಇದ್ದೀರಾ, ಇದು ಎರಡೂ ಕಡೆಯೂ ಬಾರ್ಡರ್ ಇದೆ. ನಮಗೆ ಯಾವ್ಯಾವುದು ಕೈಯಲ್ಲಿ ಸಿಕ್ತು ಅದನ್ನು ಬೇಗ ಎತ್ಕೊಂಡು ಬಿಲ್ ಹಾಕಿಸ್ಕೊಂಡು ಬಂದ್ವಿ. ಸ್ವಲ್ಪ ಕೈಯಿಂದ ಬಿಟ್ಟರೆ ನಿಮಗೆ ಗೊತ್ತಿರುತ್ತೆ, ತೊಗೊಳ್ಳೋ ಹೋಗಿರೋರಿಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಬೇರೆಯವ್ರು ಬಿಲ್ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಅವತ್ತು ತುಂಬ ಸ್ಯಾರಿ ಬಂದಿದ್ದರಿಂದ ನಮಗೆ ಸ್ವಲ್ಪ ಸ್ಯಾರಿ ಸಿಕ್ತು. ಮತ್ತು ಇಲ್ಲಿ ಮೊದಲು ನೀವು ನೋಡಿದ್ರಲ್ವ ಸನ್ಸೆಟ್ ಆರೆಂಜ್ ಸ್ಯಾರಿ, ಅದಕ್ಕೆ ಬೇರೆ ಥರ ಬ್ಲೌಸ್ನ ತೊಗೊಂಡ್ವಿ. ಇಲ್ಲಿ ಯಾವುದು ಬ್ಲೌಸ್ ತೊಗೊಳ್ಳಿಲ್ಲ ನಾವು, ಅದು ಸ್ಟಿಚ್ಚು ಕೂಡ ಆಗಿದೆ. ಅದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿ ಅಂತ ಚೆಂದ ಕಾಣಿಸ್ತಾ ಇಲ್ಲ ಸ್ಯಾರಿ, ಅದು ರಿಯಲ್ಲಾಗಿ ತುಂಬ ಚೆನ್ನಾಗಿದೆ. ಮೇಲೆ ಚಿಕ್ಕ ಮ್ಯಾಂಗೋ ಬಂದಿದೆ, ಮತ್ತು ಕೆಳಗೆ ಡಬಲ್ ಮ್ಯಾಂಗೋ. ಆಮೇಲೆ ಈ ವೈಟ್ಗೆ ಎಷ್ಟು ಥರ ವೈಟ್ ಇದೆ, ಗೋಲ್ಡನ್ ಇದೆ ಅಂದ್ಬಿಟ್ಟು ಸುಮಾರು ತೆಗ್ಸಿ ನೋಡಿದ್ವಿ. ಅವಳಿಗೆ ವೀಡಿಯೋ ಕಾಲ್ ಮಾಡಿ ಕೊನೆಗೆ ಒಂದು 3-4 ಕಲರ್ ತೋರಿಸಿ ಚೂಸ್ ಮಾಡಿ ಕೊನೆಗೆ ಒಂದನ್ನು ಪರ್ಚೇಸ್ ಮಾಡಿದ್ದು. ಇಷ್ಟು ಇವತ್ತಿಂದು KSIC ನಾವು ಪರ್ಚೇಸ್ ಮಾಡಿರುವಂಥ ವ್ಲಾಗ್. ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಯಾರಿಗಾದರೂ ಇಷ್ಟ ಆಗ್ಬೋದು. ಯಾವುದನ್ನು ನಾವು ಪರ್ಚೇಸ್ ಮಾಡಿದೆ ಅಂತ ಮುಂದಿನ ವಿಡಿಯೋಲ್ಲಿ ತಿಳಿಸ್ತೀನಿ.